ತಾಳಿಕೋಟೆ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ತೊಗರಿ ಖರೀದಿ ಕೇಂದ್ರಕ್ಕೆ ಪೂಜ್ಯರಾದ ಶ್ರೀನಾಥ್ ಹಿರೇಮಠ ಸ್ವಾಮೀಜಿ ಹಾಗೂ ಗಣ್ಯರಾದ ಚಂದ್ರಶೇಖರ್ ಪೊಲೀಸ್ ಪಾಟೀಲ್ ಚಾಲನೆ ಕೊಟ್ಟರು. ಈ ಕುರಿತು ಮಾತನಾಡಿದಂತಹ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತೊಗರಿ ಖರೀದಿ ಕೇಂದ್ರ ಆರಂಭ ಆಗಿದೆ. ತೊಗರಿ ಬೆಳೆದಂತಹ ರೈತರು ಇದರ ಲಾಭವನ್ನ ಪಡೆದುಕೊಳ್ಳಬೇಕು. ತೊಗರಿ ಖರೀದಿ ಕೇಂದ್ರ ರೈತರಿಗೆ ಬಹಳನೇ ಅನುಕೂಲವಾಗಿದ್ದು, ಬೇರೆ ಗ್ರಾಮಗಳಿಂದ ಬಂದಂತಹ ರೈತರಿಗೂ ಕೂಡ ಇಲ್ಲಿ ಅವಕಾಶವನ್ನ ಕೊಡಲಾಗುತ್ತೆ ಅಂತ ಹೇಳಿದ್ರು. ಸರಿನೂ ನಾವು ತೊಗರಿ ಕೇಂದ್ರ ಪ್ರಾರಂಭ ಮಾಡಿದ್ವಿ. ಈ ಸರಿನೂ ನಾವು ಎಲ್ಲ ನಮ್ಮ ಆಡಳಿತ ಮಂಡಳಿ ನಮ್ಮ ಸಿಬ್ಬಂದಿವರಿಂದ ನಾವು ತೊಗರಿ ಕೇಂದ್ರ ಪ್ರಾರಂಭ ಮಾಡಿವಿ. ಮತ್ತು ನಮ್ಮ ಊರು ಕೊಣ್ಣೂರು ಗ್ರಾಮದವರು ಸಹಕರಿಸ್ಬೇಕು. ಮೊದಲು ಸಹಕರಿಸಿದ್ರೆ ಮಾತ್ರ ತುಂಬಕ್ಕೆ ಅವಕಾಶ ಇರ್ತದೆ. ಬಂದು ನನ್ನ ಪಾಳೆ ನಿನ್ನ ಪಾಳೆ ಮುಂದೋತ್ತ ಮಾಡಿದ್ರೆ ನಮ್ಗೆ ತೊಗರಿ ತುಂಬ್ಕೊಳ್ಳೋಕೆ ಅವಕಾಶ ಆಗೋದಿಲ್ಲ. ಇಲ್ಲಿ ಎಲ್ಲ ರೈತರ ಸಹಕಾರದಿಂದ ಮತ್ತು ಬೇಲೂರವ್ರು ಯಾರೇ ಬಂದರೂ ನಾವು ತುಂಬ್ಕೋಕೋದು. ಪಕ್ಕದ ಊರವರು ಅವರು ಯಾಕೆ ಕರ್ಸಿರ್ತಿಲ್ಲ ನಮ್ಮಲ್ಲಿ ಒಂದು ಸ್ವಲ್ಪ ಜನ ವಾದ ಮಾಡ್ತಾರೆ. ಆ ಜನಕ್ಕೆ ಸ್ವಲ್ಪ ತಾವು ತಿಳ್ಕೊಂಡು ನಮ್ಮ ಊರವರು ಎಲ್ಲ ರೈತರು ತಿಳ್ಕೊಂಡು ಅವರು ರೈತರತ್ತೆ ತಿಳ್ಕೊಂಡು ನಮ್ಮಲ್ಲಿ ಬಂದು ಅವರು ಸಹಕಾರ ಕೊಡಬೇಕು. ನಾವು ಸೋಮವಾರದಿಂದ ಇವತ್ತು ನಾವು ಉದ್ಘಾಟನೆ ಮಾಡಿ ಸೋಮವಾರದಿಂದ ನಮ್ಮ ತೊಗರಿ ತುಂಬಕ್ಕೆ ಪ್ರಾರಂಭ ಆಗ್ತದೆ. ಪಾಳೆ ಪ್ರಕಾರ ಮಾಡ್ತೀವಿ ನಾವು ಯಾವುದೇ ಇದ್ರೂ ಇದರಲ್ಲಿ ಭೇದ ಭಾವ ಇಲ್ಲದ ಪಾಳೆ ಪ್ರಕಾರ ನಾವು ತೊಗರಿ ಕೇಂದ್ರ ಪ್ರಾರಂಭ ಮಾಡ್ತೀವಿ. ಪಾಳೆ ಮುಗಿದ ನಂತರ ಬೇರೆ ರೈತರಿಗೂ ಅವಕಾಶ ಕೊಡೋಲ್ಲ. ಎಲ್ಲ ರೈತರು ಅವ್ರವ್ರು ರೈತರೇ. ಬೇಲೂರವರು ನಮ್ಗೆ ಪಕ್ಕದವ್ರವ್ರು ರೈತರ. ಅವ್ರು ಯಾಕೆ ಬಂದಾರೆ ಇವ್ರು ಯಾಕೆ ಬಂದಾರೆ ಸ್ವಲ್ಪ ನಮ್ಮಲ್ಲಿ ವಾದ ಮಾಡ್ತಾರೆ. ಆ ವಾದ ಬಿಟ್ಟು ಸ್ವಲ್ಪ ಇಲ್ಲಿ ರೈತರಿಂದ ಭಾವನೆಯಿಂದನೇ ಎಲ್ಲರೂ ಹೋಗ್ಬೇಕಂತ ನಾವು ಇಷ್ಟೇ ಕೇಳ್ಕೊಂಡು ನಮ್ಮ ಪತ್ರಕರ್ತರು ಬಂದಕ್ಕೆ ಎಲ್ಲ ಧನ್ಯವಾದಗಳು. ನಮಸ್ಕಾರ. ಇನ್ನು ತೊಗರಿ ಖರೀದಿ ಕೇಂದ್ರದಲ್ಲಿ ರೈತರು ಮತ್ತು ಗ್ರಾಮಸ್ಥರು ಶಾಂತಿ ಮತ್ತು ತಾಳ್ಮೆಯಿಂದ ವರ್ತಿಸಬೇಕು. ಕೆಲಸ ಮಾಡುವಂತಹ ಕಾರ್ಮಿಕರ ಮತ್ತು ಸಿಬ್ಬಂದಿಗಳ ಜೊತೆಯಾಗಲಿ ಗಲಾಟೆ ದಬ್ಬಾಳಿಕೆ ಮಾಡಿದವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಲಾಗುತ್ತೆ ಅನ್ನುವಂತಹ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ವೇಳೆ ಮುಖಂಡರಾದ ರಾಮನಗೌಡ ನೀಲರಗಿ ಸೇರಿದಂತೆ ತೊಗರಿ ಖರೀದಿ ಕೇಂದ್ರದ ಸರ್ವ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಾಗಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರೈತರ ಹಿತದೃಷ್ಟಿಯಿಂದ ಎಲ್ಲ ರೈತರಿಗೂ ಬಜಾರದಲ್ಲಿ ಹೋಗಿ ಮಾರಾಟ ಮಾಡೋದ್ರಿಂದ ದರದಲ್ಲಿ ಏರಿಳಿತ ಕಂಡು ರೈತರು ಆರ್ಥಿಕವಾಗಿ ಸಂಕಷ್ಟಕ್ಕೆ ಈಡಾಗುವಂಥ ಪರಿಸ್ಥಿತಿ ಎದುರಾಗಿತ್ತು. ಆ ಕಾರಣದಿಂದ ಜನ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಮತ್ತು ಈ ನಮ್ಮ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಎಲ್ಲ ಆಡಳಿತ ಮಂಡಳಿಯವರು, ಸಿಬ್ಬಂದಿ ವರ್ಗದವರು ಹಾಗೂ ಊರಿನ ಜನರ ಸಹಕಾರದೊಂದಿಗೆ ಈಗ ತೊಗರಿ ಖರೀದಿ ಕೇಂದ್ರವನ್ನು ಪ್ರತಿ ವರ್ಷದಂತೆ ಈ ವರ್ಷ ಮಾಡಲಿಕ್ಕೆ ಪ್ರಾರಂಭ ಮಾಡಿ ದೃಷ್ಟಿಯಿಂದ ಪ್ರತಿ ರೈತರಿಗೂ ಖಚಿತವಾಗಿ ಒಂದು ಕ್ವಿಂಟಲಿಗೆ 8,000 ರೂಪಾಯಿ ಅಂತೂ ಖಚಿತವಾಗಿ ಸಿಗ್ತದೆ ಅನ್ನುವಂಥ ಭರವಸೆ ಇದೆ. ನಂತರ ಪೇಮೆಂಟ್ ಕೂಡ ಭಾಳ ತೀವ್ರಗತಿಯಲ್ಲಿ ಹಾಕ್ತಾರೆ. ಹೀಗಾಗಿ ಅನುಕೂಲ ಆಗ್ತದೆ. ರೈತರ ಸಂಕಷ್ಟದಿಂದ ಪಾರು ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥ ಸರ್ಕಾರಕ್ಕೂ ಹಾಗೂ ನಮ್ಮ ಆಡಳಿತ ಮಂಡಳಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಇದೆಲ್ಲ ಸಹಕರಿಸಿದಂಥ ಊರಿನ ಜನರಿಗೆ ಎಲ್ರಿಗೂ ಹಾಗೂ ತಮ್ಮೆಲ್ಲ ಪತ್ರಕರ್ತ ಬಂಧುಗಳಿಗೂ ಎಲ್ರಿಗೂ ಅನಿಸುತ್ತಾ ನನ್ನ ಒಂದೆರಡು ಅನಿಸಿಕೆಗಳನ್ನು ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.